ಆಗುತ್ತೆ ಸರ್. ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಬೇಕು ಅಂತ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವರು ಅಭಿಪ್ರಾಯ ಕೇಳ್ತಾ ಇದೆ ಶಾಸಕರು ಅಂತ. ಅಂಥದ್ದು ಯಾವುದೂ ನಮ್ಮ ಮುಂದೆ ಬಂದಿಲ್ಲ. ಭಾರತೀಯ ಕಾಂಗ್ರೆಸ್ ಪಕ್ಷ ಯಾವುದೇ ಕ್ಷೇತ್ರದಲ್ಲೂ ನಾವು ಅಭ್ಯರ್ಥಿ ಹಾಕದೆ ಬಿಡಲ್ಲ. ಮೈಸೂರು ಭಾಗದಲ್ಲಿ ಒಂದು ಮುಖಪರಿಚಯ ಇರುವಂಥದ್ದು ಮತ್ತು 2 ಜಿಲ್ಲೆಗಳನ್ನು ಪ್ರತಿನಿಧಿಸುವಂತಹ ಒಂದು ಸಂದರ್ಭ ಇರೋದ್ರಿಂದ, ಮೈಸೂರು ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗಿರೋದ್ರಿಂದ ಇದು ಗೆಲ್ಲೇಬೇಕು ಅನ್ನೋ ಒಂದು ಛಲ ನಾವೆಲ್ಲರೂ ಹೊಂದ್ಕೊಂಡಿದ್ದೀವಿ. ನಮ್ಮ ಪಕ್ಷದ ಮುಖಂಡರುಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ನಾವು ಈಗಾಗಲೇ ಸಜ್ಜಾಗಿದ್ದೀವಿ. ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಬಯಕೆ ರಾಜ್ಯ ಪಕ್ಷದ ವರಿಷ್ಠರು ಮತ್ತು ನಮ್ಮ ಕೇಂದ್ರೀಯ ವರಿಷ್ಠರು ಈಗಾಗಲೇ ಅನೇಕರ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ. ಅಂತಿಮ ರೂಪ ಅವ್ರಿಗೆ ಏನು ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಯಾಕಂದರೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಾಗ ನಾವು ಅಭ್ಯರ್ಥಿ ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಯಾರು ಅಂತ ಘೋಷಣೆ ಮಾಡೋದು ಸರಿ, ಈಗಲೇ ನಾವು ಘೋಷಣೆ ಮಾಡೋದಲ್ಲ. ನನಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಾಗ ಉತ್ತಮ ಆಯ್ಕೆ ಆಗುತ್ತೆ. ಇಲ್ಲ ನಮಗೆ ಯಾರನ್ನ ಮಾಡಬೇಕು ಅನ್ನೋದನ್ನು, ಯಾಕಂದರೆ 2 ಜಿಲ್ಲೆಗಳ ಒಂದು ಸಮಸ್ಯೆ ಇರೋದ್ರಿಂದ 2 ಜಿಲ್ಲೆಗಳಲ್ಲಿ ಜ್ವಲಂತವಾದಂತಹ ಸಮಸ್ಯೆಗಳಿದೆ. ಒಂದು ಪ್ರಕೃತಿಗೆ ವಿಕೋಪಕ್ಕೆ ಬಂದಿರುವಂತಹ ನಮ್ಮ ಕೊಡಗು ಜಿಲ್ಲೆ ಆಗಿರ್ಬೋದು, ಕಾಫಿ ಬೆಳೆಗಾರರ ಸಮಸ್ಯೆ ಅಲ್ಲಿರ್ಬೋದು, ಪಿರಿಯಾಪಟ್ಟಣ ಬಂದಾಗ ತಂಬಾಕು ಬೆಳೆಗಾರರ ಸಮಸ್ಯೆ ಇರ್ಬೋದು, ಮೈಸೂರು ಬಂದಾಗ ನಗರದ ಅಭಿವೃದ್ಧಿ ಮಾಡುವಂಥ ಸಮಸ್ಯೆ ಇರ್ಬೋದು, ರಸ್ತೆಗಳ ಸಂಪರ್ಕ ಇರ್ಬೋದು. ಈ ಎಲ್ಲವೂ ಹೆಚ್ಚಿನ ಸವಾಲುಗಳು ನಮ್ಮ ಮುಂದೆ ಇರೋದ್ರಿಂದ ಈ ಎಲ್ಲ ವಿಚಾರಗಳಿಗೆ ನೇರವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಉತ್ತಮ ಆಯ್ಕೆನ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲ, ನಾನು ನೋಡಿ ಯಾರು ಅನ್ನೋದು ಈಗ ನಾನು ಮಾತಾಡೋದು ಬೇಡ. ಪಕ್ಷದಿಂದ ಈ ಎಲ್ಲ ವಿಚಾರಗಳಿಗೆ, ರೈತರ ಸಮಸ್ಯೆ ಆಗಿರ್ಬೋದು, ಬೆಳೆಗಾರರ ಸಮಸ್ಯೆ ಆಗಿರ್ಬೋದು, ಸಾಮಾನ್ಯ ಜನರ ಸಮಸ್ಯೆ ಆಗಿರ್ಬೋದು, ಆರೋಗ್ಯ, ಶಿಕ್ಷಣ ಮತ್ತು ಸಂಪರ್ಕಗಳನ್ನ ಕಲ್ಪಿಸುವಂತಹ ಈ ಹೆಚ್ಚಿನ ಸವಾಲುಗಳು ನಮ್ಮ ಮುಂದೆ ಏನಿದೆ, ಕಳೆದ 10 ವರ್ಷಗಳಲ್ಲಿ ನಮ್ಮ ನಿರೀಕ್ಷೆಗೆ ಏನೇನು ಬಂದಿಲ್ಲ, ಆ ಎಲ್ಲದಕ್ಕೂ ನಾವು ಸಿದ್ಧತೆ ಮಾಡಿಕೊಂಡು ಅದನ್ನು ನಮಗೆ ಡೆಲಿವರ್ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಅಭ್ಯರ್ಥಿ ಯಾರು ಇರ್ತಾರೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು ನಾವು ಮುಂದಾಗ್ತೀವಿ. ಕೆಲವರು ಯತೀಂದ್ರ ಅವರು ನಿಲ್ಲಿ ಅನ್ನುವಂಥ ಸಲಹೆಗಳು ನಾನು ಹೇಳ್ದಲ್ಲ, ಯತೀಂದ್ರ ಅವರು ನಿಲ್ತೀನಿ ಅಂತೇಳಿ ಉತ್ತಮ ಆಯ್ಕೆ ಆಗುತ್ತೆ. ಆದರೆ ವರಿಷ್ಠರಿಗೆ ತೀರ್ಮಾನ ತಗೋತಾರೆ. ಅದಕ್ಕೆ ನಾವೆಲ್ಲರೂ ಜನರ ಮುಂದೆ ಮತ ಯಾಚನೆ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ. ಸಿಕ್ಕಿಲ್ಲ ಅನ್ನೋದಲ್ಲ, ನೋಡಿ ಇಲ್ಲೇನಾಗುತ್ತೆ, ಜನಮನ್ನಣೆ ಯಾರು ಸಿಕ್ತೋ ಅವ್ರನ್ನ ಸ್ವೀಕರಿಸ್ಕೊಂಡಿದ್ದೀವಿ. ನಾವು 10 ವರ್ಷದಲ್ಲಿ ನಮ್ಮ ನಿರೀಕ್ಷೆಗೆ ಏನೆಲ್ಲ ಆಗಿಲ್ಲ ಅದನ್ನು, ಆ ಸವಾಲುಗಳನ್ನ ನಾವು ಜನರಿಗೆ ತಲುಪಿಸುವಂಥದ್ದಕ್ಕೆ ಆ ಛಲ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತಾಯಿದ್ದೀವಿ.